ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರುನಾಡು ಗರ್ಜನೆ ನ್ಯೂಸ್. ನಾನು ನಿಮ್ಮ ಜೊತೆ ಸಂಪಾದಕ ಯಾಸೀನ್ ಸಾಬ್ ಬೋದ್ಲೆಖಾನ್. ವೀಕ್ಷಕರೇ, ಗದಗ ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ನಿಂದ ಓಲ್ಡ್ ಡಿ ಸಿ ಆಫೀಸ್ ಹೋಗುವ ಮುಖ್ಯ ರಸ್ತೆ ಒಂದು ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಯಲ್ಲಿ ಸಿಸಿ ರೋಡ್ ಕಾಮಗಾರಿಯಲ್ಲಿ ಬನ್ನಿಕಟ್ಟಿ 4 ಮುಖ್ಯ ರಸ್ತೆ ಕೂಡಿರುವ ಒಂದು ಸರ್ಕಲ್ ಅಲ್ಲಿ ಕೆಲಸ ಕಾಮಗಾರಿ ನಡೆದಿದೆ. ಆ ಕಾಮಗಾರಿ ನಡೆಸಿದಾಗ ಈಗ ಸಾರ್ವಜನಿಕರಿಗೆ ಅಡ್ಡಾಡಲು ಬಹಳ ತೊಂದರೆ ಆಗ್ತಾ ಇದೆ. ಯಾಕೆ ಅಂತಂದರೆ, ಕಳಸಾಪುರ ರೋಡಿಗೆ ಡಂಬಳ್ನಾಕ ರೋಡಿಗೆ ಹೋಗಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ನಿಂದ ಸುತ್ತಾಚಿ ಸಾರ್ವಜನಿಕರು ಒನ್ ವೇಯಲ್ಲಿ ವಾಹನಗಳು ಬರ್ತಾ ಇರ್ತವೆ. ಮುಂದುಗಡೆ ಅದರ ಎದುರಾಗಿ ವಾಹನಗಳು ಎದುರಾಗಿ ಸಾರ್ವಜನಿಕರು ಪಕ್ಕದಿಂದ ಅಡ್ಡಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇಲ್ಲಿ ಸಿಸಿ ರೋಡ್ ಕಾಮಗಾರಿ ಏನಾಗಿದೆ ಅದು ಒಂದು ಸ್ಟೆಪ್ ಆಗಿದೆ. ಅಲ್ಲಿ ವಾಹನಗಳು ಅಡ್ಡಾಡಲು ರಸ್ತೆ ಇಲ್ಲದಾಗ ಆಗಿದೆ. ಈ ಕಾಮಗಾರಿ ತೆಗೆಯಬೇಕಾದ್ರೆ ಇದಕ್ಕೆ ಪೂರ್ಣ ಕಾಮಗಾರಿ ಮಾಡಿದರೆ ಈ ಕಾಮಗಾರಿಗೆ ಅಡೆತಡೆ ಹಾಕವೋ ಇಲ್ಲೋ ಅನ್ನೋ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ಮುಖ್ಯ ಅಧಿಕಾರಿಗಳಿಗೂ ಇಲ್ಲ, ಸಂಬಂಧಪಟ್ಟ ಇದಕ್ಕೆ ಗುತ್ತಿಗೆದಾರಗೂ ಇಲ್ಲ. ಈಗ ಸಾರ್ವಜನಿಕರೇ ಅನುಭವಿಸ್ತಿರುವ ತೊಂದರೆಗಳಿಗೆ ಯಾರು ಜವಾಬ್ದಾರರು? ಯಾಕೆ ಈ ಥರ ಇವರು ಕಾಮಗಾರಿ ಮಾಡ್ತಾರೆ? ಒಂದು ರಸ್ತೆಯಲ್ಲಿ ಕಾಮಗಾರಿ ನಡೆಸಿದ್ದಾರೆ, ಇನ್ನೊಂದು ರಸ್ತೆಯಲ್ಲಿ ಕಾಮಗಾರಿ ಇನ್ನೂ ಹಾಗೇ ಇದೆ. ಈ ಕಾಮಗಾರಿ ತೆಗೆಯಬೇಕಾದ್ರೆ ಪೂರ್ಣಗೊಳಿಸುವ ಪ್ಲಾನ್ ಇದ್ರೇನೆ ಕಾಮಗಾರಿ ತೆಗಿಬೇಕಲ್ಲ. ಯಾಕೆ ಇದು ಕಾಮಗಾರಿ ತೆಗೆದು ಸಾರ್ವಜನಿಕರಿಗೆ ತೊಂದರೆ ಕೊಡುವ ಉದ್ದೇಶ ಆಗ್ತಾ ಇದೆ? ಇದು ಹಾಗೆ ಕಾಣ್ತಾ ಇದೆ. ಇದು ಅದಕ್ಕಾಗಿ ಈ ಕಾಮಗಾರಿಯಲ್ಲಿ ಅನಾಹುತಗಳನ್ನು ಆಹ್ವಾನ ನೀಡ್ತಾ ಇದೆ ಸಾರ್ವಜನಿಕರಿಗೆ. ಇದಕ್ಕೆ ಅನಾಹುತ ಆದರೆ ಯಾರು ಜವಾಬ್ದಾರರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಚಿ ಕುಳಿತಿದ್ದಾರಾ? ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರಾ? ಯಾಕೆ ಇದಕ್ಕೆ ಕಾಣುವಲ್ದಾರ ರಸ್ತೆಯನ್ನು ಸಾರ್ವಜನಿಕರೇ ತೊಂದರೆ ಅನುಭವಿಸ್ತಾ ಇರೋದು? ವಿಡಿಯೋದಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ವಾಹನ ರಸ್ತೆ ಬಿಟ್ಟು ಕೆಳಗಿಳಿದಿದೆ. ಇದಕ್ಕೆ ಅನಾಹುತ ಆದರೆ ಯಾರು ಜವಾಬ್ದಾರರು? ಅದರ ಜೊತೆಯಲ್ಲಿ ಸ್ಕೂಲ್ ಮಕ್ಕಳು, ಶಾಲಾ ಮಕ್ಕಳು ಹೋಗುವಾಗ ಬರುವಾಗ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಇದೊಂದು ಕಾಮಗಾರಿಯನ್ನು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅದಕ್ಕೆ ಪೂರಾ ಕೆಲಸವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಾಗೆ ಒಂದು ಜವಾಬ್ದಾರಿಯನ್ನು ಅಧಿಕಾರಿಗಳಿಗೆ ಬರಬೇಕು ಅನ್ನುವ ಒಂದು ಉದ್ದೇಶದಿಂದ ನಮಗೆ ಈ ಸಾರ್ವಜನಿಕರ ತೊಂದರೆಯನ್ನು ಆಗಬಾರದು ಅನ್ನುವ ಉದ್ದೇಶದಿಂದ ನಮ್ಮ ಕರುನಾಡು ಗರ್ಜನ್ ನ್ಯೂಸ್ ವತಿಯಿಂದ ತಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ.